ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನೀಗ ಡಯಟ್ ಸ್ಟಾರ್ಟ್ ಮಾಡಿರೋದ್ರಿಂದ ಇದು ಬೆಳಗ್ಗೆ ನೆನಾಕಿರೋದು ಕಾಳುಗಳು. ಇದೆಲ್ಲ ನಾನು ಒಬ್ಬಳಿಗೆ ಅಲ್ಲ, ನಮ್ಮ ಮನೇಲಿ ಎಲ್ಲರೂ ತಿಂತೀವಿ. ಹಾಗೆ ಮೆಂತ್ಯ ಒಂದು ಗ್ಲಾಸಲ್ಲಿ ನೆನಾಕ್ತಾಯಿದ್ದೀನಿ. ಇದು ನೈಟ್ ತೋರಿಸ್ತಾ ಇರೋದು. ಚಿಯಾ ನೆನಾಕ್ತಾಯಿದ್ದೀನಿ. ಇದು ಬೆಳಗ್ಗೆ ನೆನೆಸಿಟ್ಟಿರೋ ಕಾಳಾಗಿರೋದ್ರಿಂದ ಈಗ ನೀರು ಚೆಲ್ಬಿಟ್ಟಿರ್ತೀನಿ, ಯಾಕೆಂದರೆ ನಿಮ್ಗೆ ಬೆಳಗ್ಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ಇದು ಕಾಳು ನೆನಾಕಿರೋದು ಅಂದರೆ ಬೇಳೆ ಮಾಡೋಕ್ಕೋಸ್ಕರ, ಯಾಕೆಂದರೆ ದೋಸೆ ಮಾಡೋಣ ಅಂತೇಳಿ ಇದ್ಕಿದ ಬೇಳೆ ಸಾಂಬಾರಿಗೆ ದೋಸೆ ಚೆನ್ನಾಗಿರುತ್ತೆ ಅಂತೇಳಿ ಮೆಂತ್ಯ ಸಪ್ರೇಟ್ ನೆನಾಕ್ತಾಯಿದ್ದೀನಿ. ಕಾಳು ಜೊತೆ ಇಲ್ಲ ಅಂತಂದರೆ ಮೆಂತ್ಯ ನೀರು ಬೆಳಗ್ಗೆ ಎದ್ದ ತಕ್ಷಣ ಅಷ್ಟೇ ಚಿಕ್ಕ ಲೋಟಲ್ಲಿ ನೆನಾಕಿತ್ತಲ್ಲ ಅದು ಕುಡಿದ್ಬಿಟ್ಟು ಮೆಂತ್ಯನ ಕಾಳು ಜೊತೆ ಸೇರಿಸ್ಕೊಂಡು ತಿಂತೀವಿ. ಈ ದೊಡ್ಡ ಕಾಳುಗಳಂತೂ ಚೆನ್ನಾಗಿತ್ತು, ಅದಕ್ಕೋಸ್ಕರ ಬೇಳೆ ಮಾಡೋಣ ಅಂತ ನೆನಾಕಿದ್ದು. ಇದು ಚಿಯಾ ನೋಡಿ, ಈ ಥರ ಒಂದು ದೊಡ್ಡ ಗ್ಲಾಸ್ಗೆ ಹಾಕ್ಕೊಂಡು ಹಾಟ್ ವಾಟರ್ನ ಹಾಕ್ಕೊಂಡು ಹಾಫ್ ಲೆಮನ್ನು ಅಷ್ಟೇ ಹಾಕ್ಕೊಳ್ಳೋದು. ಇನ್ನು ಉಪ್ಪು ಸಕ್ಕರೆ ಏನೂ ಆ್ಯಡ್ ಮಾಡೋಲ್ಲ. ಇದನ್ನು ಸಕ್ಕರೆ ಉಪ್ಪು ಹಾಕ್ಕೊಳ್ದೆ ಕುಡಿಯೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನನಗಂತೂ ಫಸ್ಟು ಒಂಥರ ಹಿಂಸೆ ಅನಿಸ್ತಿತ್ತು. ಓಕೆ, ಏನು ಮಾಡೋದು, ದಪ್ಪ ಆಗ್ಬಿಟ್ಟಿದ್ದೀವಿ, ಸಣ್ಣ ಆಗಲೇಬೇಕಲ್ವ, ಅದಕ್ಕೋಸ್ಕರ ನನ್ನ ಮಗಳು ಬೇರೆ ಬಂದಳು ಮಾತಾಡೋ ಟೈಮಲ್ಲಿ. ನೀರು ಹಾಕ್ಕೊಂಡು ಹಾಫ್ ಲೆಮನ್ ಹಾಕ್ಕೊಂಡು ಕುಡಿದ್ಬಿಟ್ಟು ಆದಮೇಲೆ ನಾನು ಫಸ್ಟ್ ಮೆಂತ್ಯ ನೀರು ಕುಡಿದ್ಬಿಟ್ಟಿರ್ತೀನಿ. ಬಟ್ ಇದು ವೀಡಿಯೋದಲ್ಲಿ ತೋರ್ಸೋಕ್ಕಾಗಿಲ್ಲ ನೋಡಿ. ಅಷ್ಟು ಮೆಂತ್ಯ ನೀರು ಕುಡಿದ್ಬಿಟ್ಟು ಮೆಂತ್ಯ ಇರ್ತಾವಲ್ವ ಅವನ್ನ ಕಾಳು ಜೊತೆ ಹಾಕ್ಕೊಂಡು ತಿಂತೀನಿ. ಇದು ಫಸ್ಟು ಕುಡಿದ್ಬಿಡ್ತೀನಿ. ಕುಡಿದ್ಬಿಟ್ಟು ಆದಮೇಲೆ ಹಾಫ್ ಆನ್ ಅವರ್ ಅಥವಾ ಮುಕ್ಕಾಲು ಗಂಟೆ ಬಿಟ್ಬಿಟ್ಟು ಕಾಳನ್ನ ತಿನ್ನೋದು. ಕಾಳು ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ, ಅದಕ್ಕೋಸ್ಕರ ಹೇಳಿದ್ದು. ರಾತ್ರಿ ನೀರು ಚೆಲ್ಲಿ ಇಟ್ಬಿಟ್ರೆ, ರಾತ್ರಿ ನೆನಕ್ಕೆ ಒಬ್ಬೊಬ್ಬರು ಬೆಳಗ್ಗೆ ತಿಂತಾರೆ. ಅದಕ್ಕಿಂತ ಮುಂಚೆ ಈಗ ಬೆಳಗ್ಗೆ ನೆನಕ್ಬಿಟ್ಟು ರಾತ್ರಿ ನೀರು ಚೆಲ್ಬಿಟ್ಟಿಟ್ರೆ ತಿರ್ಗಿ ಬೆಳಗ್ಗೆ ಅಷ್ಟರಲ್ಲಿ ಇಷ್ಟು ಮೊಳಕೆ ಬಂದಿರುತ್ತೆ. ಇದೆಲ್ಲ ಆದಮೇಲೆ ಕಾಳು ನೋಡಿ ರಾತ್ರಿ ಇಟ್ಟಿದ್ದು, ಇದಕ್ಕೆ ಬಿಟ್ಟಿಟ್ಟಿದ್ದು ಸಂಬಳ ಅಂತೂ ಚೆನ್ನಾಗಿ ಉಬ್ಬು ಬಂದಿತ್ತು. ನಾನು ಏನೂ ಹಾಕಿರಲಿಲ್ಲ, ಸೋಡಾ ಗಿಡ ಹೇಳ್ನಲ್ಲ. ನೀರು ಕುಡಿಯೋಕ್ಕಂತೂ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ನನಗಂತೂ. ಯಾಕಾದ್ರೂ ದಪ್ಪ ಆಗ್ತೀವೋ ಅಂತಾನು ಅನಿಸ್ಬಿಡುತ್ತೆ. ಒಬ್ಬೊಬ್ರು ಏನೇ ಮಾಡಿದ್ರೂ ದಪ್ಪನೇ ಆಗೋಲ್ಲ, ಇನ್ನೊಬ್ಬೊಬ್ಬರು ಪಾಪ ಎಷ್ಟೇ ಟ್ರೈ ಮಾಡಿದ್ರೂ ಸಣ್ಣ ಆಗೋಲ್ಲ. ಆ ಥರ ನೋಡೋಣ, ಟ್ರೈ ಮಾಡ್ತಾಯಿದ್ದೀನಿ. ಕುಡಿಯೋಕ್ಕಾಗಲ್ಲ, ಬಟ್ ಏನು ಮಾಡೋಕ್ಕಾಗಲ್ಲ. ಬೇರೆ ಇದ್ರಷ್ಟು ಏನು ಕೆಟ್ಟದಾಗಿರಲ್ಲ, ಲೆಮನ್ನೇ ಅಲ್ವಾ ಅದು. ಮತ್ತು ಚಿಯಾ ಇರುತ್ತಲ್ಲ, ಅದು ಹೋಗಿ ಬಾಯಲ್ಲಿ ಕಚ್ಕೋತಾ ಇರ್ತವೆ. ಮತ್ತು ಇಲ್ಲೇನೋ ನಂಗೆ ಎಳ್ಳು ಈಟ್ಕೋ ಅಥವಾ ಚಿಯಾ ಕುಡಿಯೋದಕ್ಕೋ ಏನೋ ಗೊತ್ತಿಲ್ಲ, ಕಣ್ಮೇಲೆ ಇರುವೆ ಕಚ್ಚಿತಾ ಏನೋ ಗೊತ್ತಿಲ್ಲ, ದಪ್ಪು ಗುಳ್ಳೆಗಳಾಗ್ಬಿಟ್ಟಿತ್ತು. ಸೊ ನಾನು ನೀರನ್ನ ಕುಡಿದು ಮುಗಿಸ್ದೆ. ಅದಾದಮೇಲೆ ಹಾಫ್ ಆನ್ ಅವರ್ ಬಿಡಬೇಕಲ್ಲ, ಬಿಟ್ಟಮೇಲೆ ಅಷ್ಟರಲ್ಲಿ ಸಾರು ಮಾಡ್ಕೊಳ್ಳೋಣ ಅಂತ ಹೇಳಿ ಸಾರು ಮಾಡ್ಕೊತಾಯಿದ್ದೀನಿ. ಆ ಟೈಮಲ್ಲೇ ನೋಡಿ ಮೆಂತ್ಯನ ಹಾಕಿ ಮಿಕ್ಸ್ ಮಾಡಿಬಿಡ್ತೀನಿ, ಎಲ್ಲರೂ ತಿನ್ನಲಿ ಅಂತೇಳಿ. ನಮ್ಮ ಮನೇಲಿ ಎಲ್ಲರೂ ತಿಂತಾಯಿದ್ದೀವಿ. ನನ್ನ ಮಗಳು ಕೂಡ ತಿಂತಾಳೆ, ಆದರೆ ಬರೀ ಹೆಸ್ರು ಕಾಳು ತಿಂತಾಳೆ ಮತ್ತು ಕಡಲೆಬೀಜ ತಿಂತಾಳೆ. ಮೆಂತ್ಯ ಮತ್ತು ಕಡಲೆಕಾಳು ತಿನ್ನಲ್ಲ. ನಮ್ಮ ಕೈಯಲ್ಲಿ ಒಂದು ಇಡೀ ಆಗೋಷ್ಟೇ ತಿನ್ನಬೇಕು, ಇಲ್ಲಾಂದರೆ ಅಂದರೆ ಬಾತ್ರೂಮ್ಗೆ ಹೋಗೋ ಪ್ರಾಬ್ಲಮ್ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಮ್ಮ ಕೈಲಿ ಒಂದು ಇಡೀ ಆಗೋಷ್ಟೇ ತಿನ್ನಬೇಕು. ನೀರು ಜಾಸ್ತಿ ಕುಡಿಬೇಕಾಗುತ್ತೆ. ನಾನು ನೀರು ಕುಡಿಯೋದೇ ಸ್ವಲ್ಪ ಪ್ರಾಬ್ಲಮ್. ಅಂದರೆ ನೀರು ಕುಡಿಬೇಕು ಅಂತಲೇ ನನಗೆ ಅದೇನೋ ಫೀಲೇ ಆಗೋಲ್ಲ. ಈ ಕಾಳಂತೂ ಮೆಂತ್ಯನ ಬರೀ ಮೆಂತ್ಯ ತಿನ್ನೋದಕ್ಕಾಗಲ್ಲ. ಸೊ ಕಾಳು ಜೊತೆ ಮಿಕ್ಸ್ ಮಾಡಿಕೊಂಡ್ರೆ ತಿನ್ಬಹುದು. ನೀವು ಒಂದ್ಸಲ ಟ್ರೈ ಮಾಡಿ. ಮತ್ತು ಈ ಟೀ ಕಾಫಿ ಕುಡಿಯೋರು ಆದಷ್ಟು ಅವಾಯ್ಡ್ ಮಾಡಿ, ಯಾಕೆಂದರೆ ಬಿಡೋಕ್ಕಾಗಲ್ಲ ಗೊತ್ತು. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದರೆ ಒಂದು ಕಪ್ ಹಾಲು ಕುಡಿದು ಬಿಡ್ತೀನಿ. ನನ್ನ ಮಗಳಿಗೆ ಕಾಯಿಸ್ಕೊಡ್ಬೇಕಾದ್ರೇ ಸೊ ಒಂದು ಲೋಟ ಎತ್ತಿಟ್ಟಿರ್ತೀನಿ, ಅದು ತೊಗೊತೀನಿ. ಈಗ ನಾಷ್ಟ ಮಾಡಿಬಿಟ್ಟು ಬಂದಿದ್ದೀನಿ. ಸೊ ದೋಸೆ 2 ತಿಂತಿದ್ದೀನಿ. ಸೊ ನಾರ್ಮಲ್ ಟೈಮಲ್ಲಿ ಆಗಿರೋ ಒಂದು 4 ಆದರೂ ತಿಂತಿದ್ದೆ. ಇದು ನೀರು ತೊಗೊಂಬಂದಿದ್ದೀನಿ, ಯಾಕೆಂದರೆ ವಾಕ್ ಮಾಡಬೇಕಾದ್ರೆ ಇದಾಗುತ್ತೆ. ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ 30 ಮಿನಿಟ್ಸ್ ಆದರೂ ವಾಕ್ ಮಾಡಬೇಕು. ಅದು 30 ಮಿನಿಟ್ಸ್ ವಾಕ್ ಮಾಡಿದ್ರೇ ಅದು ಬೆನಿಫಿಟ್ ಸಿಗೋದು ವಾಕಿಂಗ್ದು. ಸೊ ಅದಕ್ಕೋಸ್ಕರ ಈಗ ವಾಕ್ ಮಾಡ್ಕೊಂಡಿದ್ದೀನಿ. ಇಲ್ಲ ಮೇಲೆ ಸರೌಂಡಿಂಗಲ್ಲೇ ಮಾಡ್ತೀನಿ ಅಷ್ಟೇ, ಇನ್ನೆಲ್ಲೂ ಹೋಗೋಲ್ಲ. ಬೆಳಗ್ಗೆ ಎದ್ದು ಎಕ್ಸಸೈಸ್ ಮಾಡಬೇಕು, ಬಟ್ ನನ್ನ ಮಗಳು ಎದ್ದುಬಿಟ್ರೆ ಅವಳು ಎದ್ದುಬಿಡ್ತಾಳೆ, ಏನು ಮಾಡೋಕ್ಕೂ ಬಿಡೋಲ್ಲ. ಈಗ ಅವಳಿಲ್ಲ, ವಾಕ್ ಮಾಡಬೇಕಾದ್ರೆ ಅವಳು ಇದ್ದರೂ ಏನು ಪ್ರಾಬ್ಲಮ್ ಆಗೋಲ್ಲ, ವಾಕ್ ಮಾಡ್ಬೋದು. ಆದರೆ ಎಕ್ಸಸೈಸ್ ಮಾಡೋದಕ್ಕೆ ಬಿಡೋಲ್ಲ, ಅದಕ್ಕೋಸ್ಕರ ಅವಳಿಲ್ಲ. ಮತ್ತು ನಾನು ಎಕ್ಸಸೈಸ್ನ ಸಂಜೆ ಮಾಡ್ಕೊತೀನಿ, ಯಾಕೆಂದರೆ ಸಂಜೆ ಹೊತ್ತು ಅವಳು ಕೆಳಗಡೆ ಅವ್ರ ಅಜ್ಜಿ ಜೊತೆ ಹೋಗ್ತಾಳೆ. ಅದಕ್ಕೋಸ್ಕರ ಸಂಜೆ ಬೆಸ್ಟ್ ಅನಿಸುತ್ತೆ ನನಗೆ, ಅದಕ್ಕೋಸ್ಕರ ಸಂಜೆ ಮಾಡ್ಕೊತೀನಿ. ಮಧ್ಯಾಹ್ನದ್ದು ಊಟನ ಅವಾಯ್ಡ್ ಮಾಡ್ತಿದ್ದೀನಲ್ವ, ಸಂಜೆ ಮಾಡ್ಕೊಳ್ಳೋದ್ರಿಂದ ಖಾಲಿ ಹೊಟ್ಟೆಲ್ಲೇ ಮಾಡ್ದಂಗೆ ಅನಿಸುತ್ತೆ. ಅದಕ್ಕೋಸ್ಕರ ಸಂಜೆನೇ ಎಕ್ಸಸೈಸ್ ಎಲ್ಲ ಮಾಡಿ ವಾಕು ಮಾಡ್ಕೊತೀನಿ. ಇವಾಗ ಬರೀ ವಾಕ್ ಮಾಡಿಬಿಟ್ಟು ಹೋಗ್ತೀನಿ. ಮತ್ತು ಚಿಯಾ ಸೀಡ್ಸು
ಮೊಳಕೆ ಕಾಳು ಇವೆಲ್ಲನೂ ಡಯಟಲ್ಲಿ ಯೂಸ್ ಮಾಡ್ಬೋದು. ಚಿಯಾ ಸೀಡ್ಸ್ ಅಂದರೆ ಬೆಸ್ಟ್ ಅಂತ ಹೇಳ್ತಾರೆ. ಮತ್ತು ನಾನು ಇದರಲ್ಲಿ ಓಟ್ಸ್ನ ಆ್ಯಡ್ ಮಾಡ್ಕೋಬೇಕು. ಓಟ್ಸ್ ಇನ್ನೂ ಆ್ಯಡ್ ಮಾಡ್ಕೊಂಡಿಲ್ಲ. ಮತ್ತು ಅನ್ನ ಅಂತೂ ಕಂಪ್ಲೀಟಾಗಿ ಬಿಟ್ಬಿಡಬೇಕು, ಬಿಡೋಕ್ಕಾಗ್ತಿಲ್ಲ, ಸ್ವಲ್ಪ ಕಮ್ಮಿ ಮಾಡಿದ್ದೀನಿ. ಮೊಸರೂ ಆ್ಯಡ್ ಮಾಡ್ಕೋಬೋದು ಡಯಟಲ್ಲಿ. ಅದಕ್ಕೆ ಸ್ವಲ್ಪ ಮೊಸರನ್ನ ತಿಂತಾಯಿದ್ದೀನಿ. ಅದು ನನ್ನ ಮಗ್ಳಿಗೆ ಹಾಕ್ಕೊಂಡೋಕ್ಕೆ ಒಟ್ಟಿಗೆ ಹಾಕ್ಕೊಂಡು ಸ್ವಲ್ಪ ಕಮ್ಮಿ ಮಾಡ್ತಾಯಿದ್ದೀನಿ. ಸೊ ಯಾರೆಲ್ಲ ಡಯಟ್ ಮಾಡ್ತಿದ್ದೀರಾ, ಸೊ ನೀವೆಲ್ಲ ಏನು ಫಾಲೋ ಮಾಡ್ತಾಯಿದ್ದೀರಾ ಅಂತ ಹೇಳಿ ನೋಡೋಣ. ಅದನ್ನು ಆ್ಯಡ್ ಮಾಡ್ಕೋಬೋದಲ್ವ, ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ. ನಾನಂತೂ ಇಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ಫುಲ್ಲು ಕಂಪ್ಲೀಟಾಗಿ ಜಂಕ್ ಫುಡ್ ಬಿಟ್ಬಿಡಬೇಕು, ಬಿಡೋಕ್ಕಾಗ್ತಿಲ್ಲ. ಮತ್ತು ತೆಂಗಿನಕಾಯಿನ ಅವಾಯ್ಡ್ ಮಾಡಬೇಕು. ಸಾಂಬಾರಿಗೆಲ್ಲ ಹಾಕ್ತಾಯಿದ್ದೀವಲ್ಲ, ಅದಕ್ಕೋಸ್ಕರ ಅದನ್ನೂ ಸ್ವಲ್ಪ ಅವಾಯ್ಡ್ ಮಾಡಬೇಕು. ತೆಂಗಿನಕಾಯಿ, ಆಮೇಲೆ ಆಯಿಲ್ ಐಟಮು ಇವೆಲ್ಲ ಕಡಿಮೆ ಮಾಡ್ಕೋಬೇಕು. ಆದರೂ ನಾನು ಹೇಳ್ತೀನಿ, ಸ್ವಲ್ಪ ಜಂಕ್ ಫುಡ್ಸ್ ತೊಗೊಳ್ತಾಯಿದ್ದೀನಿ, ಆದರೆ ಕಂಪ್ಲೀಟಾಗಿ ಬಿಟ್ಬಿಡಬೇಕು. ನೋಡೋಣ, 1 ತಿಂಗಳಲ್ಲಾಗುತ್ತೆ, 2 ತಿಂಗಳಲ್ಲಾಗುತ್ತೆ ಅಂತಲ್ಲ, ಒಂದು 6 ಮಂತ್ಸ್ ಆದರೂ ನಾವು ಕಂಟಿನ್ಯೂ ಆಗಿ ಈ ಥರ ಮಾಡಲೇಬೇಕಾಗುತ್ತೆ, ಇಲ್ಲಾಂದರೆ ಅದು ರಿಸಲ್ಟ್ ಸಿಗೋಲ್ಲ. ಸೊ ನಾನು ಯಾಕೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ಅಂದರೆ, ಈಗ ಯಾರಿಗೂ ನಾನು ಹೇಳ್ಕೊಂಡಿಲ್ಲ ಅಂದರೆ ಅದು ಅಯ್ಯೋ ಬಿಡು ಯಾರಿಗೂ ಗೊತ್ತಿಲ್ಲ ನಾನು ಡಯಟ್ ಮಾಡೋದು ಅಂತ ಹೇಳಿ ಇಗ್ನೋರ್ ಮಾಡಿಬಿಡ್ತಿದ್ದೆ. ಬಟ್ ಅದಕ್ಕೆ ಇಲ್ಲ ನನಗೆ ಬಂದುಬಿಟ್ಟಿದೆ ಮೈಂಡ್ಗೆ, ನಾನೆಲ್ಲ ಮಾಡಲೇಬೇಕು ಅಂತ. ಯಾಕೆಂದರೆ ನನಗೆ ಅನಿಸ್ಬಿಟ್ಟಿದೆ, ನನ್ನ ದೇಹ ಅಯ್ಯೋ ಎದ್ರೆ ಸುಸ್ತಾಗುತ್ತೆ, ಕೂತ್ಕೊಂಡು ಸುಸ್ತಾಗುತ್ತೆ, ತುಂಬ ದಪ್ಪ ಆಗ್ಬಿಡ್ತೀನಿ ಅಂತ ನನಗೆ ಅನಿಸ್ತಾಯಿದೆ. ಹಳೆ ಡ್ರೆಸ್ಗಳೆಲ್ಲ ಟೈಟ್ ಆಗ್ತಿದೆ, ಅದಕ್ಕೋಸ್ಕರ ಮಾಡಲೇಬೇಕಂತ ಹೇಳಿ ಡಿಸೈಡ್ ಮಾಡಿಕೊಂಡು ಮಾಡ್ತಾಯಿರೋದು. ಸೊ ಇಲ್ಲೆಲ್ಲ ನೋಡ್ಬೋದು, ದಪ್ಪ ಆಗಿರೋದಕ್ಕೆ ಇದೆಲ್ಲ ಸ್ವಲ್ಪ ಇದು ದಪ್ಪ ಆಗಿದೆ. ಸೊ ಇಲ್ಲಿ ಬೇರೆ ಏನೋ ಕಚ್ಚಿರೋದ್ರಿಂದ ಕಣ್ಣೇ ಹಂಗೆ ಕೂತ್ಕೊಂಡಂಗೆ ಕಾಣಿಸ್ತಿದೆ. ಓಕೆ, ವಿಡಿಯೋ ಫುಲ್ಲು ನೋಡಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕೊನೆ ತನಕ ವಿಡಿಯೋ ನೋಡಿದ್ಮೇಲೆ ದಯವಿಟ್ಟು ಕಮೆಂಟ್ ಮಾಡಿ, ನೀವೆಲ್ಲ ಏನು ಮಾಡ್ತೀರಾ, ಅಥವಾ ನೀವು ಡಯಟ್ ಮಾಡ್ತೀರಾ ಇಲ್ವಾ, ಹಂಗೆ ಸಣ್ಣ ಇದ್ದೀರಾ. ಒಬ್ಬೊಬ್ಬರಂತೂ ದೇವರು ಗಿಫ್ಟಾಗಿ ಕೊಟ್ಬಿಟ್ಟಿದ್ದಾರೆ, ಹಂಗೆ ಸಣ್ಣಕ್ಕಿರ್ತಾರೆ, ಏನೂ ಮಾಡೋದೇ ಬೇಡ. ಬಟ್ ನಾವು ಹಂಗಲ್ಲ, ಪ್ರೆಗ್ನೆಂಟಾಗಿ ಡೆಲಿವರಿ ಆದಮೇಲೆ ಅಂತೂ ತುಂಬ ಹೆವಿ ದಪ್ಪ ಆಗ್ಬಿಡ್ತೀವಿ, ಅದು ಏನಕ್ಕೆ ಅಂತ ಗೊತ್ತಿಲ್ಲ. ನೋಡೋಣ, ಟ್ರೈ ಮಾಡೋಣ. ನಾನೊಂದು ಈಗ ಮೊನ್ನೆ ಯಾವಾಗ ಚೆಕ್ ಮಾಡಿದಾಗ 72 ಇದ್ದೆ. ನಾನೊಂದು 2 ಬಿಟ್ಟಾಕಿದ್ರೂ ಒಂದು 20 kg ಸಣ್ಣ ಆಗಬೇಕು ಅನ್ನೋದು ನನ್ನ ಟಾರ್ಗೆಟು. ನೋಡೋಣ, 52 ಅಥವಾ 55 ಒಳಗಡೆ ಬರಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ, ಯಾವಾಗಾದ್ರೂ ವೆಯ್ಟ್ ಚೆಕ್ ಮಾಡಿದ್ಮೇಲೆ ಇದೆಲ್ಲ ಆದಮೇಲೆ ಎಷ್ಟಾಗಿದ್ದೀನಿ ಅಂತ ಹೇಳ್ತೀನಿ. ಇದನ್ನೇ ಕಂಟಿನ್ಯೂ ಮಾಡ್ತೀನಿ. ಮತ್ತು ಓಟ್ಸ್ ಒಂದು ಆ್ಯಡ್ ಮಾಡ್ಕೋತೀನಿ. ಮತ್ತು ಅವಲಕ್ಕಿನೂ ಆ್ಯಡ್ ಮಾಡ್ಕೊಳ್ಳಿ. ಅವಲಕ್ಕಿ ತಿನ್ನೋದ್ರಿಂದ ಬೇಗ ಹೊಟ್ಟೆ ತುಂಬುತ್ತೆ, ಮತ್ತು ಅದು ಲೋ ಕ್ಯಾಲರಿ ಇರುತ್ತೆ. ಸೊ ಸಕ್ಕರೆ ಯೂಸ್ ಮಾಡಬೇಡಿ. ಸಕ್ಕರೆ, ಉಪ್ಪು, ಆದಷ್ಟು ಉಪ್ಪು ಕಮ್ಮಿ ಮಾಡಬೇಕು. ಮೈದಾ ಇಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ. 3 ಬಿಳಿದು ಮತ್ತು ರೈಸು ಇಷ್ಟು ಅವಾಯ್ಡ್ ಮಾಡಬೇಕು. ಸೊ ನೋಡೋಣ, ರೈಸ್ ಅಂದರೆ ಫುಲ್ಲು ಅವಾಯ್ಡ್ ಮಾಡಬೇಡಿ. ಯಾವಾಗ ಒಂದೊಂದು ಟೈಮ್ ತಿನ್ಕೋಬಹುದು. ನೈಟಲ್ಲಿ ಆದಷ್ಟು ಮುದ್ದೆನೇ ತಿಂತಾಯಿರೋದು. ನನ್ನ ಮಗಳಿಗೂ ಮುದ್ದೆ, ನಾನು ಮುದ್ದೆ. ನಾನು ಆಲ್ಮೋಸ್ಟ್ ಅನ್ನನೇ ಮಾಡಲ್ಲ ನೈಟ್ ಹೊತ್ತು. ನೋಡೋಣ. ಸೊ ಈ ವಿಡಿಯೋ ಫುಲ್ ನೋಡಿದ್ಮೇಲೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಲೈಕ್ ಮಾಡಿ, ಹಾಗೆ ಶೇರ್ ಮಾಡ್ಕೊಳ್ಳಿ. ಓಕೆ, ನಾನೀಗ ವಾಕ್ ಮಾಡಿಬಿಟ್ಟು ಆಮೇಲೆ ಮನೆಗೆ ಹೋಗ್ತೀನಿ. ಇವತ್ತಿನ ವಿಡಿಯೋ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಬಾಯ್.